ಅವರು ತಹಸೀಲ್ದಾರ್ ಅವ್ರು ನಾವು ಸುಮಾರು ವರ್ಷಗಳಿಂದ ನೋಡಿದ್ದೀವಿ. ಅವ್ರು ಇಟ್ಟವ್ರ ಧೋರಣೆ. ಆಮೇಲೆ ಇನ್ನೊಂದು, ಯಾವುದೇ ಜಾಗದಲ್ಲಿ 12 ವರ್ಷದ ಮೇಲ್ಪಟ್ಟು ಅವರು ವಾಸ ಮಾಡ್ತಾ ಇದಾರಂತ ಜಾಗಗಳೆಲ್ಲ ಅವ್ರದ್ದೇ ಆಗ್ಬೇಕಲ್ಲ. ಈ ಅಡಿಯಲ್ಲಾದ್ರೂ ಅವ್ರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಬೇಕಲ್ಲ. ನಿಮ್ ಮನೆಗಳನ್ನ ಖಾಲಿ ಮಾಡಿಸ್ತೀವಿ ಅಂದ್ರೆ ಅವ್ರು ಇದ್ದಾರೆ ಮನೆಗಳು ಕಟ್ಕೊಂಡು, ಖಾಲಿ ಜಾಗ ಅಂತ ಡೂಪ್ಲಿಕೇಟ್ ಮಾಡಿರೋದು ನೀನು ಅರೆಸ್ಟ್ ಆಗ್ತಾ ಹೋಗಿ ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಮಾಡ್ತಾ ಇರೋಂಥ ಹೋರಾಟ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಮನವಿ ತಗೊಂಡು ಹೋಗ್ತಾರೆ. ಅವ್ರಿಗೆ ನೀಟಾಗಿ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಬಿಡ್ತೀರಾ 26/7 ಎಲ್ಲ ಒಟ್ಟುಗೂಡಿಸಿದಾಗ 26 ಆಗ್ತೈತೆ. ಆ ಜಾಗದಲ್ಲಿರುವಂತ ಪ್ರತಿಯೊಬ್ಬ ಬಡವರಿಗೂ ಒಂದೇ ಒಂದು ಇಟ್ಕೆ ಅಲ್ಲಾಡಕ್ ಬಿಡಲ್ಲ, ಒಂದು ಮನೆ ಹೊಡೆಯಕ್ ಬಿಡಲ್ಲ. ನಾನು ಅವ್ರ ಜೊತೆ ನಿಂತ್ಕೊಂಡಿದ್ದೀನಿ. ಯಾರು ಇದ್ರಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿದಾರೋ ಅವರು, ಮತ್ತೆ ಅವ್ರ ಹತ್ರ 5 ಗುಂಟೆ ಜಮೀನು ತಗೊಂಡಿದಾರಲ್ಲ ಅವರು, ಎಲ್ಲರನ್ನೂ ಜೈಲಿಗೆ ಹೋಗೋದಂತ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಹೂಗಳ್ಳರ ಪುಟ್ಟನೆ ಕೂತಿರುವ ಅಧಿಕಾರಿಗಳಿಗೆ ಹೇಳಿದ್ದಾರೆ, ಹಣವಂತರ ಪುಟ್ಟನೆ ಕೂತಿರುವ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಬೇಕೇ ಬೇಕು ನ್ಯಾಯ ಬೇಕು. ಸರ್ಕಾರಕ್ಕೆ ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರಕ್ಕೆ ಸರ್ಕಾರ, ಕಾನೂನಂತೆ ಕಾನೂನು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನಂಬರು 26 ಒಟ್ಟುಗೂಡಿಸಿದಾಗ ಸರ್ವೆ ನಂಬರ್ 26/7 ಇತ್ತು. ನಿಮ್ಮದೇ ಸರ್ವೆ ಅಧಿಕಾರಿಗಳು ಹೇಳ್ತಾರೆ 26/7 ಬೇಡ, 26ಗೆ ಅಂತ ಹೇಳ್ಬಿಟ್ಟು ಒಟ್ಟು ಇವೆ. ಆ ವ್ಯಕ್ತಿಗಳು ಹೇಳೋದೇನೆಂದರೆ 1953ರಲ್ಲಿ ಕೋಡಿ ಆಗಿದೆ ಅಂತ. 1953ರಲ್ಲಿ ಕೋಡಿ ಆದರೆ 2018-19ರಲ್ಲಿ ಹಿಂಗೆ ಒಟ್ಟುಗೂಡಿಸ್ತಾರೆ. ಅವಾಗೆ ಬಂದಿರಬೇಕಲ್ಲ ನಂಬರು, ಹಳೆ ನಂಬರು. ಆಮೇಲೆ 1956ರಲ್ಲಿ ಕೋಡಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳೋವಂಥ ವ್ಯಕ್ತಿಗಳು ಅಲ್ಲಿರೋಂಥ ಎಲ್ಲ ಸ್ಟೆಪ್ಪು ಡೂಪ್ಲಿಕೇಟ್ ಮಾಡಿದ್ದಾರೆ. ಆ ಜಾಗ ಪೂರ್ತಿ ಜಾಗ ಮಂಜೂರಾಗಿರೋಂಥ ಜಾಗ, ಆದರೆ ಹಿಡುವಳಿ ಜಾಗ ತೋರಿಸ್ಬಿಟ್ಟು ಬೇರೆ ಯಾವುದಾದ್ರು ಸಿಬ್ಬಂದಿಗಳೆಲ್ಲ ನೀಟಾಗಿ ಮಾಡಿಬಿಟ್ಟು ಉತ್ತರವನ್ನು ದಕ್ಷಿಣ ಬೇರೆ ಬೇರೆ ಥರ ಎಲ್ಲ ಮಾಡಿ ಪ್ಲಾನ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಅದೇ ಕೆಲಸವಾಗಿ ಸರ್, ಇದೇ ಕೆಲಸವಾಗಿ ಲಾಸ್ಟು ಏಪ್ರಿಲ್ 25ನೇ ತಾರೀಕು ಆಗುತ್ತೆ. ಅಲ್ಲಿರೋಂಥ ಆರ್ ಏನು ಮಾಡ್ತಾರೆ ಸರ್, ಏಪ್ರಿಲ್ 15ನೇ ತಾರೀಕು ಆಗುತ್ತೆ. ಆರ್ ಏನು ಮಾಡ್ತಾನೆ, ಆ ಜಾಗಕ್ಕೆ ಹೋಗ್ತಾನೆ, ಯಾರಿಗೂ ನೋಟಿಸ್ ಕೊಡ್ತೀರಾ? ಆ ಜಾಗದಲ್ಲಿ ಮನೆಗಳಿದ್ದಾರೆ, ಮನೆಗಳು ಕಟ್ಟಿದ್ರು, ಸ್ಕೂಲ್ ಕಟ್ಟಿದ್ರು, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಕೋಡಿ ಮಾಡ್ತಾರೆ. ಜಾಗದಲ್ಲಿ ಏನೂ ಇಲ್ಲ, ಜನಗಳೇ ಇಲ್ಲ ಅಂತ ಹೇಳ್ಬಿಟ್ಟು ಕೋಡಿ ಮಾಡಿಕೊಡ್ತಾರೆ. ಇಷ್ಟೆಲ್ಲ ನಡೆದ ಮೇಲೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಆಗಿದೆಯಲ್ಲ, ಕೋಡಿ ಆಗಿದೆಯಲ್ಲ, ಕೋಡಿ ಕ್ಯಾನ್ಸಲೇಷನ್ ಕೋರ್ಟಲ್ಲಿ ಅರ್ಜಿ ಹಾಕಿದ್ದಾರೆ. ಯಾವ ಬೇಸ್ ಮೇಲೆ ಬಂದು ಸರ್ವೆ ಮಾಡ್ತಾರೆ? ಹೊಸ ನಂಬರ್ ಆಗಿದೆ 26ರಲ್ಲಿ ಹೊಸ ನಂಬರ್ ದುರಸ್ತಿ ಆಗಿದೆ. ಹೊಸ ನಂಬರ್ ದುರಸ್ತಿ ಆಗುತ್ತೆ. ಹೊಸ ನಂಬರ್ ದುರಸ್ತಿ ಮಾಡುವಾಗ ಕೋಡಿ ಮಾಡುವಾಗ ಮನೆಗಳೇ ಇಲ್ಲ ಅಂತ ಹೇಳಿ ತೋರಿಸಿ ಮಾಡಿಸ್ತಾರೆ. ಅಲ್ಲ, ಹಿಂದೆ ತುಂಬ ಹಿಂದೆ ದುರಸ್ತಿ ಆಗಿದೆ ಸರ್, ಪಾಕಿಸ್ತಾನ ಬಗ್ಗೆ. ಹೌದು ಮೇಡಮ್, 1956ರಲ್ಲಿ ಕೋಡಿ ನಂಬರ್ ದುರಸ್ತಿ ಆಗಿದೆ. ಅದಾದಮೇಲೆ ಮತ್ತೆ ಫರ್ದರ್ ಕೋಡಿ ಅಂತ ಕೋಡಿ ಆಗಿದೆ ಅದರಲ್ಲಿ. ಹಾಂ, ಈಗ ಪ್ರೆಸೆಂಟ್ ನೀವು ಹೋಗಿ ಮಾಡಿದ್ರೆ 26 ಬರ್ತಾ ಇದೆ. 123 ಆಗಿದೆ. ಹಾಂ, 26 ಆಗಿದೆ. ಬಟ್ 282 ಆಗುತ್ತೆ. ಪೊಸಿಷನಲ್ಲಿ ಬೇರೆಯವರು ಇದ್ದಾರೆ ತಾನೆ, ಪಾಣಿ ಪೊಸಿಷನಲ್ಲಿ ನಾವೇ ಇದ್ದೀವಿ, ಪೊಸಿಷನ್ ಜಾಗ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಕೋಡಿ ಪಾಣಿ ಯಾರಿಗೆ ಬರ್ತಾ ಇದೆ ಸರ್? ಪಾಣಿ ಯಾರಿಗೆ? ಬೇರೆಯವರು ಬರ್ತಾ ಇದೆ. ಪೊಸಿಷನಲ್ಲಿ ಇರೋದು ಬರ್ತಾ ಇದೆ. ನಾವು ಹೇಳೋಂಥದ್ದೇನೆಂದರೆ ಕೋಡಿನೇ ಡೂಪ್ಲಿಕೇಟ್ ಆಗೈತಲ್ಲ, ಪೊಸಿಷನಲ್ಲಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಕೋಡಿ ಮಾಡಿಸಿದಾರಲ್ಲ. 2017ರಲ್ಲಿ ಕೋಡಿ ಮಾಡಿಸಿದ್ದಾರೆ. ಪೊಸಿಷನಲ್ಲಿ ಸ್ಕೂಲ್ಗೆ ಇವರು ಪರ್ಮಿಷನ್ ತಗೊಂಡು 21 ಇಯರ್ಸ್ ಆಗಿದೆ. 21 ಇಯರ್ಸಿಂದ ಅಪೀಲ್ ಹಾಕ್ಕೊಂಡು ರದ್ದು ಮಾಡ್ಕೋಬೋದು ಸರ್. ಹಾಕಿದ್ದಾರೆ ಮೇಡಮ್. ಈಗ ನಾವು ಹೇಳೋಂಥದ್ದೇನೆಂದರೆ ಏಪ್ರಿಲ್ ಕೋರ್ಟಲ್ಲಿ ಡಿಸೈಡ್ ಆಗಬೇಕು. ಇವಾಗ ಬಂಗಾರಪೇಟೆ ಕೋರ್ಟಲ್ಲಿ ನಡೀತಾ ಇದೆ. ಸರ್ಕಾರಿ ನಂಬರ್, ಆಮೇಲೆ ಏನದು ರಾಜಕಾಲಿಗೆ ಇವಲ್ಲ, ನೀವು ನೋಟಿಸ್ ಕೊಡ್ತೀರಾ ಮಾಡೋಕ್ಕೆ. ಒಂದಷ್ಟು ಜನಕ್ಕೆ ಮಂಜೂರಾಗೈತೆ, ಒಂದಷ್ಟು ಜನ ಜಮೀನು ತಗೊಂಡಿದ್ದಾರೆ, ಒಂದಷ್ಟು ಜನ ಸ್ಕೂಲಲ್ಲಿ ನಡೆಸ್ತಾ ಇದ್ದಾರೆ, ಮನೆ ನಡೆಸ್ಕೊಂಡಿದ್ದಾರೆ. ನೀವು ಸರ್ವೆಗೆ ಬರೋರು ಹೇಳ್ಬಿಟ್ಟು ಬರ್ಬೇಕಲ್ಲ. ಸರಿ, ಸರ್ವೆ ಆದಮೇಲೆ ಡೇಟ್ ಇದೇ ಹಾಕಲ್ಲ. ಉತ್ತರ ದಕ್ಷಿಣ ಯಾರು ಇದ್ದಾರೋ ಅವ್ರ ಫ್ರೆಂಡ್ಗೆ ಹಾಕ್ಬೇಕಲ್ಲ, ಒಬ್ಬರು ಹಾಕಲ್ಲ. ಇವ್ರು ಹೆಂಗೆ ವರದಿ ಕೊಡ್ತಾರೆ? ಯಾರು ಬೇಸ್ ಮೇಲೆ ವರದಿ ಕೊಡ್ತಾರೆ? ತಹಸೀಲ್ದಾರ್ ಅವರು ಹೇಳ್ತಾರಂತೆ ಇವೆಲ್ಲ ಜಮೀನು ಖಾಲಿ ಮಾಡಿ ಈಗ ಕ್ರಿಮಿನಲ್ ಕೇಸ್ ಕೊಟ್ಟು ಅರೆಸ್ಟ್ ಮಾಡಿ ಕಳಿಸ್ತೀವಿ. ಅವರಿಗೆ ಬಂಗಾರಪೇಟೆ ತಾಲೂಕು ನಾವು ಬರ್ಕೊಟ್ಟು ತಂದು ಕೊಡ್ತಾ ಇದ್ವಿ. ಅವೆಲ್ಲಿದ್ರೆ ಅಲ್ಲೆಲ್ಲ ಕೆಜಪ್ಪಲ್ಲಿ 500 ಎಕರೆ ಜಮೀನು ಮಂಜೂರು ಮಾಡ್ಕೊಡ್ತಾರೆ. ಡೂಪ್ಲಿಕೇಟ್ ಎಲ್ಲ ನಮ್ಗೆ ಅದೆಲ್ಲ ಬೇಡ ಮೇಡಮ್. ನಾವೊಂದು ರಿಕ್ವೆಸ್ಟ್ ಮೇಡಮ್, ಅಧಿಕಾರಿಗೆ ಸರ್,
ಅವ್ರು ಹೇಳಿ ಯಾರೇ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ತಪ್ಪು ಮಾಡಿದ್ದಾರೆ ಅವರು ಈ ವಿಚಾರಗಳಲ್ಲಿ. ನಿರ್ಭಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.